ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ನವರಾತ್ರಿ ಪ್ಲಸ್ ಅಮಾವಾಸ್ಯೆ ಇದೆ. ಈ ದಿವಸ ನಿಮಗೆ ದೇವರ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಇದು ಟೈಮ್ಲೆಸ್ ಇರ್ತದೆ, ನೀವು ಯಾವಾಗ ನೋಡಿ ನಿಮ್ಗೆ ರೆಸನೇಟ್ ಆಗ್ತದೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಡಿವೈನ್ ಮೆಸೇಜ್, ಹಂಗರ್, ಡಿಸ್ಕ್ರಿಮೆಂಟ್, ಬ್ಯೂಟಿ, ಬಾಟಮ್ ಆಫ್ ದ ಡೆಕ್, ರೆಸಿಸ್ಟೆನ್ಸ್. ಇಲ್ಲಿ ನಿಮಗೆ ದೇವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಕೆಲವೊಮ್ಮೆ ನಾವು ರೆಸಿಸ್ಟೆನ್ಸಲ್ಲಿರ್ತೇವೆ. ಅಂದರೆ ನಾವೇನೋ ಒಂದು ಹೋಲ್ಡ್ ಮಾಡ್ಕೊಂಡಿರ್ತೇವೆ, ಅಂದರೆ ಇದು ನನಗೆ ಬೇಕು ಅಥವಾ ಏನೋ ಒಂದು ಇರ್ಬೋದು. ಅಂದರೆ ಆ್ಯಕ್ಚುಲಿ ನಮಗದು ಮೈಂಡಲ್ಲಿರ್ತದೆ, ಅಂದರೆ ಎಲ್ಲರ ಹತ್ರ ಇದೆ ನನಗೂ ಬೇಕು ಅಂತೇಳಿ. ಅಂದರೆ ಕೆಲವೊಮ್ಮೆ ಈ ದುಃಖಗಳು ಇರ್ಬೋದು, ಜೀವನದಲ್ಲಿ ಯಾವುದೇ ವಿಷಯಗಳನ್ನಾದರೂ ಇರ್ಬೋದು, ಅದು ಅದು ಆ್ಯಕ್ಚುಲಿ ನಮಗೆ ಚೆನ್ನಾಗೇ ಇರೋದಿಲ್ಲ, ತುಂಬ ಕೆಟ್ಟದಿರ್ತವೆ. ಆದರೂ ಅದನ್ನು ನಾವು ರೆಸಿಸ್ಟೆನ್ಸ್ ಮಾಡ್ಕೊಂಡಿರ್ತೇವೆ. ನನಗಿದು ಬೇಕು ಯಾವುದೇ ಆಗಲಿ, ತುಂಬ ರೆಸಿಸ್ಟೆನ್ಸಲ್ಲಿ ಇರಬೇಡಿ. ಅಂದರೆ ನನಗೆ ಇದೇ ಬೇಕು, ಅಂಥದ್ದೇ ಬೇಕು ಅಂತೇಳಿ ತುಂಬ ರೆಸಿಸ್ಟೆನ್ಸಲ್ಲಿ ಇರಬೇಡಿ. ಸೊ ಗೋ ವಿತ್ ಫ್ಲೋ ಹೋಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಬ್ಯೂಟಿ ಅಂದರೆ ಸೌಂದರ್ಯ ಅಂತ ಹೇಳಿದರೆ ಇದು ಮುಖದ ಸೌಂದರ್ಯ ಅಲ್ಲ, ಬಾಹ್ಯ ಸೌಂದರ್ಯ ಅಲ್ಲ, ನಿಮ್ಮದು ಆಂತರಿಕ ಸೌಂದರ್ಯ ಇರ್ಬೋದು, ಕೆಲವರಿಗೆ ಪ್ರಕೃತಿ ಸೌಂದರ್ಯ ಇರ್ಬೋದು, ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಕೆಲವೊಮ್ಮೆ ಜೀವನದಲ್ಲಿ ನಮಗೆ ಚಾಯ್ಸ್, ನಾವು ತುಂಬ ಬುದ್ಧಿವಂತಿಕೆಯಿಂದ ನಾವು ಜಡ್ಜ್ಮೆಂಟ್ ಮಾಡಬೇಕಾಗ್ತದೆ ಅಥವಾ ಚಾಯ್ಸ್ ಮಾಡಬೇಕಾಗ್ತದೆ. ಯಾಕಂದರೆ ಅದು ನಮಗೆ ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು, ಆದರೆ ಕೆಲವು ಕಷ್ಟಕರ ಸನ್ನಿವೇಶಗಳು ಮುಂದೆ ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾಗ್ಬೋದು. ತುಂಬ ಬುದ್ಧಿವಂತಿಕೆಯಿಂದ ನೀವು ಅದನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ತುಂಬ ಜಡ್ಜ್ ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ. ಅಂದರೆ ಕೆಲವೊಮ್ಮೆ ನಮಗೆ ಕೆಲವು ಇಲ್ಲದೇ ಇರುವ ವಸ್ತುಗಳು ನಮ್ಮ ಹತ್ರ ಬಂದಾಗ ನಾವು ಇಮ್ಮಿಡಿಯೇಟ್ ಆ್ಯಕ್ಷನ್ ಆಗಿ ಬಿಡುತ್ತೇವೆ, ಅಂದರೆ ನನಗೆ ಅದು ಬಂತು ಅಂತ ಹೇಳಿ. ಸೊ ಇಲ್ಲಿ ನೀವು ತುಂಬ ತಾಳ್ಮೆಯಿಂದ ಜಡ್ಜ್ ಮಾಡಬೇಕಾಗ್ತದೆ. ಇಲ್ಲಿ ತುಂಬ ರೆಸಿಸ್ಟ್ ಮಾಡಬೇಡಿ ಯಾವುದನ್ನು, ಗೋ ವಿತ್ ಫ್ಲೋ ಹೋಗಿ ಅಂತ ನಿಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ತುಂಬ ನಿಮಗೆ ಡಿಫಿಕಲ್ಟ್ ಸಿಚುವೇಶನ್ ಬರ್ಬೋದು, ತುಂಬ ಕಷ್ಟಕರ ಸನ್ನಿವೇಶಗಳು ಎದುರಾಗ್ಬೋದು. ತುಂಬ ವಯಸ್ಸಾಗಿ ಆ್ಯಕ್ಷನ್ ತಗೊಳ್ಳಿ, ಜಡ್ಜ್ಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹರ್ಮಿಟ್. ಇಲ್ಲಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ನೀವೊಬ್ಬರೇ ಇರ್ಬೋದು, ನಿಮಗೆ ಇಲ್ಲಿ ಅಂದರೆ ನಿಮಗೆ ಬೆಳಕು ಕಾಣಿಸದೇ ಇದ್ದಿರ್ಬೋದು, ಕೆಲವರು ಪಾರ್ಟ್ನರ್ಶಿಪ್ಪಿಗೆ ನೋಡ್ತಿರ್ಬೋದು, ಇನ್ನು ಕೆಲವರು ಏನೋ ಜೀವನದಲ್ಲಿ ಎಲ್ಲ ಆತಂಕಗಳನ್ನು ನಿವಾರಿಸಿಕೊಂಡು ಮುಂದೆ ಸಾಗ್ತಿದ್ದಾರೆ. ಕೆಲವರಿಗೆ ಇಲ್ಲಿ ಏಂಜಲ್ಸ್ ಇದ್ದಾರೆ, ಅವ್ರ ಜೊತೆ ಏಂಜಲ್ಸ್ ಅಥವಾ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಕೆಲವರು ಒಂದು ಅಂದರೆ ಏನೋ ಮುಂದೆ ಜೀವನದಲ್ಲಿ ಬೆಳಕಿದೆ ಅಂತ ಹೇಳಿ ಮುಂದೆ ಸಾಗ್ತಾ ಇದ್ದಾರೆ. ಸೊ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ನೀವು ತುಂಬ ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ನೀವು ಚಾಯ್ಸ್ ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನಿದೆಯಾ, ನಿಮ್ಮಲ್ಲಿ ಯಾವ ಸೌಂದರ್ಯ ಇದೆ ಅದರ ಕಡೆ ನೋಡಿ, ಇನ್ನೊಬ್ಬರ ಕಡೆ ನೋಡಬೇಡಿ ಅಂತ ಇಲ್ಲಿ ನಿಮ್ಮ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ನ್ಯೂ ಮೂನ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.